ನಾವ್ ಯಾರ ಹತ್ರನು ಭಿಕ್ಷೆ ಬೇಡಲ್ಲ, ಸ್ವಯಾರ್ಜಿತ ದುಡಿತೀವಿ, ತಿಂತೀವಿ. ಇಡೀ ಬೆಂಗಳೂರಿನಲ್ಲಿ ಫುಟ್ಪಾತ್ನಲ್ಲಿ ಯಾರು ವ್ಯಾಪಾರ ಮಾಡ್ತಾರೋ ಅವ್ರಿಗೆಲ್ಲ ಒಂದ್ ಕಡೆಯಿಂದ ಶೂಟ್ ಮಾಡಿ ಬಿಸಾಕ್ರಿ, ಇಲ್ಲ ವಿಷ ಕೊಟ್ಟು ಸಾಯಿಸ್ಬೇಕು. ನನ್ನಂತರ ಎಷ್ಟೋ ಹೆಣ್ಮಕ್ಳಿದ್ದಾರೆ, ಎಷ್ಟೋ ವಯಸ್ಸಾದವ್ರು ಇದ್ದಾರೆ. ಅವ್ರ ಭವಿಷ್ಯ ಹೆಂಗೆ? ಇವಾಗ ನಾನು ಬ್ಯಾಂಕಲ್ಲಿ ಸಾಲ ತಗೊಂಡಿದ್ದೀನಿ, ಬೇರೆಯವ್ರ ಹತ್ರ ನಾನು ಸಾಲ ತಗೊಂಡಿದ್ದೀನಿ. ನೀವ್ ಎತ್ತಂಗಡಿ ಮಾಡ್ಬಿಟ್ರೆ ಆ ಸಾಲ ನೀವು ತೀರಿಸ್ತೀರಾ? ಜ್ವರ ಬಂದು ಯಾರ ಹತ್ರ ಸಾಲ ಮಾಡೋಣ ನೋಡಿ ಕೈ ಮುರ್ಕೊಂಡೆ, ಯಾರ ಹತ್ರ ಸಾಲ ಮಾಡಿ ಔಷಧಿ ತಗೋಣ ಮಟ್ಟದಲ್ಲಿ ನಾವಿರೋರು. ನಮ್ಮಂತ ಬಡವ್ರಿಗೆ ನೀವು ಮೋಸ ಮಾಡಬೇಡ್ರಿ. ಅಮ್ಮ ನಮಸ್ತೆ. ಈಗ ಎಲ್ಲಾ ಅಂಗಡಿಗಳ್ನು ಮತ್ತೆ ಗಾಡಿಗಳನ್ನ ಫುಟ್ಪಾತ್ ಅಲ್ಲಿ ಎತ್ತಿಸ್ತಾ ಇದಾರೆ. ಇದು ಅನುಕೂಲನ ಅನನುಕೂಲನ? ಅನಾನುಕೂಲ ಅಲ್ವಾ? ಅನನುಕೂಲನ. ಹಾ. ಹೆಂಗ್ ಹೇಳ್ತೀರಾ? ಜೀವನ ಮಾಡೋದು ಹೆಂಗೆ? ಇವಾಗ ನಾವ್ ಇದ್ರ ಮೇಲೆ ಮಾಡೋರು. ಹ್ಮ್ ಹ್ಮ್ ಒಂದ್ ಹೇಳ್ತೀನಿ, ನನಗೆ ಯಾರು ಇಲ್ಲ, ಹ್ಮ್. ಇದಾರೆ ಮಕ್ಳು, ನನ್ ನೋಡ್ಕೊಳೋರಿಲ್ಲ, ನನಗೆ ವಯಸ್ಸಾಯ್ತು, ಕಾಲ್ ಸರಿ ಇಲ್ಲ. ಹ್ಮ್ ಹ್ಮ್ ನನ್ನಂತವ್ರು ಎಷ್ಟೋ ಜನ ಇದ್ದಾರೆ ವಯಸ್ಸಾದವ್ರು. ಇನ್ನೊಂದು, ಹ್ಮ್. ಇದ್ರಲ್ಲೇ ಜೀವನ ಮಾಡ್ಕೊಂಡಿದ್ದಾರೆ. ಗಂಡ ದುಡ್ದಾಕಲ್ಲ, ಕುಡಿತಾನೆ, ಅವರೇ ಸಾಕ್ಬೇಕಾಗುತ್ತೆ, ಎಲ್ಲ ಈ ತೊಂದರೆ ಇದೆ. ಹ್ಮ್ ಹ್ಮ್ ಇದ್ರಲ್ಲೇ ಜೀವನ, ನಾವು 100ಕ್ಕೆ 70% ನಾವ್ ಇದ್ರಲ್ಲೇ ಜೀವನ ಮಾಡ್ತಿರೋದು, ಇಡೀ ಬೆಂಗಳೂರು ಪೂರ್ತಿ. ಹ್ಮ್ ಹ್ಮ್ ನಮ್ಮನ್ನ ಎತ್ತಿಸ್ಬಿಟ್ಟು ಎಲ್ಲಾಗ್ತೀರಾ? ಓಕೆ. ಇಲ್ಲ ನೀವು ನಮ್ಗೆ ಕೆಲಸ ಕೊಡ್ತೀರಾ? ಹ್ಮ್ ಒಂದು, ಹ್ಮ್. ನಾವು ಮನೆ ಬಾಡಿಗೆ ಕಟ್ಬೇಕು, ಪ್ರತಿಯೊಂದು ನಮ್ಗೆ ತೊಂದರೆ ಇದೆ. ಊಟದಿಂದ ಪ್ರತಿಯೊಂದು ನಾವ್ ಇದ್ರಲ್ಲೇ ಜೀವನ ಮಾಡ್ಬೇಕು. ಹ್ಮ್ ಹ್ಮ್ ಗೊತ್ತಾಯ್ತ್ರ? ಹ್ಮ್ ಇದು ಎತ್ತಿಸ್ಬಿಟ್ರೆ ಏನ್ ಮಾಡ್ತೀರಾ? ಹ್ಮ್ 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 ನಾನ್ ಕೇಳೋದು, ಹಾ. ಇವಾಗ ಒತ್ತುವರಿ ಸಾಹುಕಾರಗಳು ಜಾಗಗಳು, ಗೌರ್ಮೆಂಟ್ನವರು ಹ್ಮ್. ಒತ್ತುವರಿ ಮಾಡ್ಕೊಂಡ್ ಜಾಗಗಳು ಎಷ್ಟೋ ಇದಾವೆ. ಹ್ಮ್ ಹ್ಮ್ ನಮಗ್ ಗೊತ್ತಿಲ್ಲ, ನಾವು ಓದಿಲ್ಲ, ಹ್ಮ್. ಆದ್ರೆ ನಾವು ಓದಿ ತಿಳ್ಕೊಂಡ್ ನೋಡ್ಕೊಂಡಿದೀವಿ. ಹ್ಮ್. ಎಷ್ಟ್ ಅಂತ ಜಾಗಗಳಿಗೆಲ್ಲ ಇದ್ ಮಾಡಿ ಹ್ಮ್. ಅವ್ರಿಗೆಲ್ಲ ಯಾಕೆ ಎತ್ತಿಸ್ರಿ? ಹ್ಮ್ ಹ್ಮ್ ನಮ್ಮಂತವ್ರಿಗೆ ಯಾಕೆ ಹಿಂಸೆ ಕೊಡ್ತೀರಾ? ಹಾ, ನಾನ್ ಹಾ. ಕೇಳ್ತೀನಿ, ಓಕೆ. ನಮ್ಮಂತವ್ರಿಗೆ ಯಾಕೆ ಹಿಂಸೆ ಕೊಡ್ತೀರಾ? ಹ್ಮ್ ನಾವು 45 ವರ್ಷದಿಂದ ನಾವು ವ್ಯಾಪಾರ ಮಾಡೋರು. ಹ್ಮ್. ಇದೇ ಜಾಗದಲ್ಲಿ ನಾವು ವ್ಯಾಪಾರ ಮಾಡ್ತೇವೆ. ಯಾರು ನಮಗೆ ತೊಂದರೆ ಕೊಟ್ಟಿಲ್ಲ, ಹ್ಮ್ ಹ್ಮ್ ಪೊಲೀಸ್ನವರಾಗ್ಲಿ ಕಾರ್ಪೊರೇಷನ್ ಕೊಟ್ಟಿಲ್ಲ. ಹ್ಮ್. ಇವಾಗ ಬಂದು ಏಕ್ದಮ್ ನೀವ್ ಈ ತರ ಮಾಡಿದ್ರೆ ಹ್ಮ್. ಬಡವ್ರ ಹೊಟ್ಟೆ ಮೇಲೆ ಈ ತರ ಮಾಡ್ತೀರಾ? ನಾಳೆ ಹ್ಮ್. ಇವತ್ತೇನ ನಮಗ್ ತೊಂದರೆ ಕೊಡ್ತೀರಾ? ನಾವು ಎಷ್ಟು ಕಷ್ಟ ಪಡ್ತೀವಿ ನಮಗ್ ಗೊತ್ತಿದೆ. ಹ್ಮ್ ನಾಳೆ ದಿವಸಕ್ಕೆ ನೀವು ನಮ್ಮಿಂದ, ನೀವು ಹ್ಮ್ ಹ್ಮ್ ಯಾವ ಮಿನಿಸ್ಟ್ರಿ ಆಗ್ಲಿ, ಯಾವ MLA ಆಗ್ಲಿ, ಯಾರೇ ಆಗೋಬಿಡ್ಲಿ, ನಮ್ಮಿಂದ ನೀವು ಹೊತ್ತು, ನಿಮ್ಮಿಂದ ನಾವಿಲ್ಲ. ಹ್ಮ್ ನಾವ್ ಯಾರ ಹತ್ರನು ಭಿಕ್ಷೆ ಬೇಡಲ್ಲ, ಸ್ವಯಾರ್ಜಿತ ದುಡಿತೀವಿ, ತಿಂತೀವಿ. ಹ್ಮ್. ನಮ್ಮ ಮಕ್ಳ ಹತ್ರನೇ ನಾನು 1 ರೂಪಾಯಿ ಕೇಳಲ್ಲ. ಹ್ಮ್ 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 ನಾನು ಅವತ್ತಿಂದ ಇವತ್ತವರೆಗೂ ಸ್ವಯಾರ್ಜಿತ ದುಡ್ಕೊಂಡು ನಾವು ಜೀವನ ಮಾಡಿದ್ವಿ. ನನ್ನಂತರ ಎಷ್ಟೋ ಹೆಣ್ಮಕ್ಳಿದ್ದಾರೆ, ಹ್ಮ್ ಹ್ಮ್ ಎಷ್ಟೋ ವಯಸ್ಸಾದವ್ರು ಇದ್ದಾರೆ. ಅವ್ರ ಭವಿಷ್ಯ ಹೆಂಗೆ? ಹ್ಮ್ ಹೌದು. ನಾನ್ ಕೇಳೋದು, ಅವ್ರ ಭವಿಷ್ಯಗಳು ಹೆಂಗೆ? ಹ್ಮ್. ಇವತ್ತು ಎತ್ತಂಗಡಿ ಮಾಡಿ ಅಂದ್ರೆ ಎಲ್ಲಿ ಹೋಗೋಣ? ಹ್ಮ್ ಹ್ಮ್ ಸರ್ಕಾರ ಹೇಳ್ತಿದೆ ನಾವೆಲ್ಲರಿಗೂ ಪ್ರತಿಯೊಬ್ಬರಿಗೂ ಗಾಡಿಗಳನ್ನ ವ್ಯವಸ್ಥೆ ಮಾಡ್ತೀವಿ ಅನ್ಬಿಟ್ಟು ಹೇಳ್ತಿದ್ದಾರೆ. ಇದಕ್ಕೇನ್ ಹೇಳ್ತೀರಾ? ಎಲ್ಲಿ ಕೊಡ್ತಾರೆ? ಹೇಳೋದಷ್ಟೇನೆ. ಹ್ಮ್. ಯಾರು ನಮ್ಗೆ ಒಂದು ಗಾಡಿನೂ ಕೊಟ್ಟಿಲ್ಲ, ಏನು ಇಲ್ಲ. ಏನೋ ನಮ್ ಕೈಲಾದಷ್ಟು ಸಾಲ ಇವಾಗ ನಾನು ಬ್ಯಾಂಕಲ್ಲಿ ಸಾಲ ತಗೊಂಡಿದ್ದೀನಿ, ಹ್ಮ್ ಹ್ಮ್ ಬೇರೆಯವ್ರ ಹತ್ರ ನಾನು ಸಾಲ ತಗೊಂಡಿದ್ದೀನಿ. ಹ್ಮ್. ನೀವ್ ಎತ್ತಂಗಡಿ ಮಾಡ್ಬಿಟ್ರೆ ಆ ಸಾಲ ನೀವು ತೀರಿಸ್ತೀರಾ? ಹ್ಮ್ ಹಾ, ಹೌದು. ನಾನ್ ಕೇಳ್ತೀನಿ, ಹ್ಮ್. ಇವಾಗ ನಾವ್ ಎತ್ತಂಗಡಿ, ನಾವ್ ಎಷ್ಟು ಜನ ನಾವು ಸಾಲ ಮಾಡಿದೀವೋ ಹ್ಮ್. ಅವೆಲ್ಲ ನೀವು ತೀರಿಸ್ಬಿಡ್ರಿ, ಹ್ಮ್ ಹ್ಮ್ ನಮ್ಗೊಂದು ದಾರಿ ಮಾಡ್ರಿ, ಹ್ಮ್. ನಾವು ಕೂತ್ಕೊಂತೀವಿ. ಹ್ಮ್ ನಾನು ಕೇಳ್ತೀನಿ, ನಾನು ಅಷ್ಟೇ. ಹ್ಮ್ ಹ್ಮ್ ಇವಾಗ ನನ್ನ ಸಾಲ, ಇವಾಗ ನಾನು ಈ ಜಾಗ ನೋಡಿ ಹೌದು. ನನ್ ನೋಡ್ ಕೊಟ್ಟಿಲ್ಲ. ಹ್ಮ್ ಹ್ಮ್ ಇವಳು ವ್ಯಾಪಾರ ಮಾಡ್ತಾಳೆ, ನಾಳೆ ಕಟ್ತಾಳೆ ಅನ್ನೋ ಒಂದ್ ನಂಬಿಕೆ ಮೇಲೆ ಕೊಟ್ಟಿಲ್ಲ. ನೋಡಿ ಇವತ್ತೇ ನಾನು ತೋರಿಸ್ತೀನಿ, ಬೇಕಾದ್ರೆ ಸುಳ್ಳು ಹೇಳಲ್ಲ. ತಗೊಂಡಿದ್ದೀನಿ ನೋಡಿ, ಹ್ಮ್ ಹ್ಮ್ 50,000 ಹಿಂಗೆ ನೋಡಿ ಇಲ್ಲಿ ತಗೊಂಡಿದ್ದೀನಿ. ಹ್ಮ್ ಇವಾಗ ಅವ್ರಿಗೆ ನಾವು ಕಟ್ಟಬೇಕು ಡೈಲಿ, ಅವ್ರು ಇವ್ರೆಲ್ಲ. ಹ್ಮ್ ನಾವು ಎತ್ತಂಗಡಿ ಮಾಡೋದು ಎಲ್ಲಿ ಹೋಗೋಣ? ಹ್ಮ್ ಹೌದು. ನೀವೇ ಹೇಳಿ. Okay. ಎತ್ತಂಗಡಿ ಮಾಡಿ ನಾವ್ ಇದ್ರಲ್ಲೇ ಜೀವನ ಮಾಡೋರು. ಹ್ಮ್. ಎತ್ತಂಗಡಿ ಮಾಡೋದು ನಾವ್ ಎಲ್ಲೋ ಊಟ ಮಾಡ್ಬೇಕು. ಹ್ಮ್ ಹ್ಮ್ ಇಲ್ಲ ಒಂದ್ ಕೆಲಸ ಮಾಡಿ, ಹ್ಮ್. ಎಲ್ರಿಗೂ ಇಡೀ ಬೆಂಗಳೂರಿನಲ್ಲಿ ಫುಟ್ಪಾತ್ನಲ್ಲಿ ಯಾರು ಹ್ಮ್. ವ್ಯಾಪಾರ ಮಾಡ್ತಾರೋ ಅವ್ರಿಗೆಲ್ಲ ಒಂದ್ ಕಡೆಯಿಂದ ಶೂಟ್ ಮಾಡಿ ಬಿಸಾಕ್ರಿ, ಇಲ್ಲ ವಿಷ ಕೊಟ್ಟು ಸಾಯಿಸ್ಬಿಡಿ. ನೀವು ಸಾಹುಕಾರ ದರ್ಬಾರ್ ಮಾಡಿ. ಹ್ಮ್ 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 MLAಗಳು ಬಿಲ್ಡಿಂಗ್ಗಳು ಕಟ್ಕೊಂಡಿರೋ ಸಾಹುಕಾರು. ಹ್ಮ್. ನಾವು ಫುಟ್ಪಾತ್ನಲ್ಲಿ ಜೀವನ ಮಾಡ್ತಿರೋರು ಒತ್ತು ನೋಡ್ತೀವಿ. ಹೌದು. ಇವತ್ತು ಹೆಂಗಪ್ಪ, ನಾಳೆ ಹೆಂಗ್, ಇವತ್ತು ಹಾಕ್ಲಿಲ್ಲ, ಹ್ಮ್. ಜ್ವರ ಬಂದು ಯಾರ ಹತ್ರ ಸಾಲ ಮಾಡೋಣ ನೋಡಿ ಕೈ ಮುರ್ಕೊಂಡೆ, ಹ್ಮ್ ಹ್ಮ್ ಯಾರ ಹತ್ರ ಸಾಲ ಮಾಡಿ ಔಷಧಿ ತಗೋಣ ಮಟ್ಟದಲ್ಲಿ ನಾವಿರೋರು. ಹೌದು, ಹೌದು. ಗೊತ್ತಾಯ್ತಾ? ನನ್ನಂತವ್ರು 100 ಜನ ವಯಸ್ಸಾದಿರೋ ಇದ್ದಾರೆ. ಹ್ಮ್. ಇನ್ನ ಗಂಡದೀರ್ ಸರಿ ಇಲ್ಲ, ಮನೆ ಸರಿ ಇಲ್ಲ, ಆ ತರ ಇರೋ 100 ಜನ ಇದ್ದಾರೆ. ನೀವು ಒಂದು ಕೇಳ್ಕೊಂತೀನಿ, MLAಗೆ ಆಗ್ಲಿ ಯಾರಿಗಾಗ್ಲಿ, ನಮ್ಮಂತ ಬಡವ್ರಿಗೆ ನೀವು ಮೋಸ ಮಾಡಬೇಡ್ರಿ. ಹ್ಮ್. ಗೊತ್ತಾಯ್ತಾ? ಹ್ಮ್. ನಿಮ್ಮಿಂದ ನಾವು ಬದುಕ್ತೀವಿ, ನಮ್ಮಿಂದ ನೀವು ಬದುಕ್ತೀವಿ, ನಮ್ಮಿಂದ ನೀವಿದ್ದೀರಾ, ನಿಮ್ಮಿಂದ ನೀವು ಒಳ್ಳೆಯವರು. ಇಷ್ಟು ವರ್ಷ ಯಾರ್ಯಾರೋ ಬಂದ್ರು, ಬಂಗಾರಪ್ಪ ಬಂದ್ರು, ಎಷ್ಟೆಷ್ಟೋ ಮಿನಿಸ್ಟ್ರುಗಳು ಬಂದ್ರು, ಹೌದು. ಒಬ್ರು ನಮ್ಗೊಂದು ತೊಂದರೆ ಕೊಟ್ಟಿಲ್ಲ ರೀ. ಹ್ಮ್ ಹ್ಮ್ ಹ್ಮ್
ನಾನು ಕಂಡಂಗೆ ಎಂತೆಂಥೋ ಮಿನಿಸ್ಟ್ರಿಗಳಿದ್ರು, MLA ಗಳಿದ್ರು, ಯಾರೇ ಆಗ್ಲಿ, ಇವರು ದೇವೇಗೌಡರು ಆ ಕಡೆ ಅಂಗಡಿ ಬೇಕಾರೆ ನಮ್ಗೆ ಅಂಗಡಿ ಕಟ್ಟಿಸ್ಕೊಟ್ರು. ಅಂಗಡಿ ಕಟ್ಟಿಸ್ಕೊಟ್ರು ನಮ್ಗೆ. ಹೆಚ್ಚಿಗೆ ಒಂದು 10 ವರ್ಷ ನಾವು ಜೀವನ ಮಾಡ್ತಾ ಇದ್ದೋ. ಅಷ್ಟೊತ್ತಿಗೆ ಯಾರೋ ಕೇಸ್ ಹಾಕೊಂಡ್ರು, ಅದನ್ನ ಡಮಾಲೇಷನ್ ಮಾಡಿದ್ರು. ಈ ನಮಗ್ ಜಾಗ ಇಲ್ಲ ಅಂದಾಗ ಸೋಮಣ್ಣ ಅವ್ರ ಮನೆ ಹತ್ರ ಕೂತ್ಕೊಂಡು ಗಲಾಟೆ ಮಾಡ್ದೋ, ನಮಗ್ ಜೀವನ ಹೆಂಗೆ ಅಂದಾಗ. ನೋಡೋಣ ಹೋಗಮ್ಮ, ಈ ಕಡೆ ಇಕ್ಕೊಂಡು ನೀವೆಲ್ಲ ವ್ಯಾಪಾರ ಮಾಡ್ರಿ ಅಂತ ಅಂದ್ರು. ಅವತ್ತಿಂದ ಇವಾಗ ಇದು ಜಾಗಕ್ಕೆ ಬಂದು 25 ವರ್ಷದ ಮೇಲೆ ಆಯ್ತು. ಆ ಕಡೆ ಒಂದ್ 20 ವರ್ಷ ಮೇಲ್ ಮಾಡಿದೀವಿ. ಇವತ್ತವರೆಗೂ ಯಾರಿಗೂ ನಮಗ್ ತೊಂದರೆ ಕೊಟ್ಟಿಲ್ಲ. ಇವತ್ತು ತೊಂದರೆ ಕೊಡ್ತಾ ಇರೋದು ಇವ್ರು ಬಂದಿದ್ದಾರೆ. ಸಿದ್ದರಾಮಯ್ಯ ಅವರು ನಮ್ಗೇನು ಹೇಳಿಲ್ಲ. ಈಯಪ್ಪ ಬಂದು ಈ ತರ ತೊಂದರೆ ಕೊಡ್ತಾರೆ, ಮಾಡ್ರಿ ನಿಮ್ ಯಾರ್ಯಾರು ಜಾಗಗಳೆಲ್ಲ ಮೊತ್ತಿಸ್ಕೊಂಡ್ ಬಂದು ರೋಡಲ್ಲಿ ಅಂಗಡಿಗಳು ಇಕ್ಕೊಂಡಿದ್ದಾರೆ. ನಾವೆಲ್ಲಿ ಇಕ್ಕೊಂಡಿದೀವಿ? ಜನಗಳಿಗೆ ತೊಂದರೆ ಕೊಡಲ್ಲ, ಆರಾಮಾಗಿ ಓಡಾಡ್ಲಿ. ಬಸ್ ಸ್ಟಾಪ್ ಅಲ್ಲಿ ವ್ಯಾಪಾರ ಜಾಗದಲ್ಲಿ ಆಕ್ಸಿಡೆಂಟ್ ಆಗೈತೆ, ಇವತ್ತವರೆಗೂ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಹೊರ್ತು ನಾವ್ ಯಾರಿಗೂ ತೊಂದರೆ ಕೊಟ್ಟೋರಲ್ಲ, ಯಾರು ನಮ್ಗೆ ಇದ್ ಮಾಡ್ದವ್ರಲ್ಲ. ಜನಗಳಿಂದ ನಾವು, ನಮ್ಮಿಂದ ಅವರು. ನೀವ್ಯಾಕೆ ನಮ್ಗೆ ತೊಂದರೆ ಕೊಡ್ತೀರಾ? ಒಂದ್ ಪಕ್ಷ ಎತ್ತಲೇಬೇಕು ಅಂತಂದಾಗ ಎತ್ತಲೇಬೇಕು ಅಂದ್ರೆ ನಮ್ಗೆ ವ್ಯಾಪಾರ ಆಗೋ ಜಾಗ ಕೊಡ್ಲಿ. ನಮ್ಗೆ ವ್ಯಾಪಾರ ಇವಾಗ ಹೆಂಗ್ ನಡೀತೋ, ಹೆಂಗ್ ಗೊತ್ತಿದ್ಯೋ ಆ ತರ ನಮಗ್ ಜಾಗ ಕೊಟ್ಟಿ ನಮ್ಗೆಲ್ಲ ಅಲ್ಲಿ ಕುಂಡ್ರಿಸ್ಬಿಟ್ಟು ಆಮೇಲೆ ಬೇಕಾದ್ರೆ ಇರ್ತಾನೆ. ಅದೇನೆ ವ್ಯಾಪಾರ ಮೂಲೆಯಲ್ಲಿ ಕೊಟ್ರಾಗಲ್ಲ. ವ್ಯಾಪಾರ ಎಲ್ಲಿ ನಡೆಯುತ್ತೋ, ನಾನು ಅದ್ ಹೇಳ್ತಿರೋದು, ವ್ಯಾಪಾರ ಎಲ್ಲಿ ನಡೆಯುತ್ತೋ ಆ ಜಾಗದಲ್ಲಿ ನಮಗ್ ಜಾಗ ಕೊಡ್ಲಿ, ಎತ್ತಂಗಡಿ ಮಾಡ್ಕೊಳ್ಳಿ. ಇಡೀ ಬೆಂಗಳೂರೇ ಎತ್ಕೊಂಡ್ಬಿಡ್ಲಿ. ಅವರೇ ಆ ಮಾಲ್ಗಳು ಅವೆಲ್ಲ ನಮಗ್ ಬರಲ್ಲ ಹೇಳಕ್ಕೆ. ಅವ್ ಕಟ್ಕೊಂಡು ಅವ್ರು ಸುಖವಾಗಿರ್ಲಿ. ಅವ್ರು ಹೇಳ್ತಿದಾರೆ ಕೆಲವು ಕಡೆ ಎಲ್ಲ ನಾವು ಅಂಗಡಿಗಳು ಮಾಡ್ಕೊಂಡ್ ಕೊಟ್ಟಿದೀವಿ, ಯಾರು ಹೋಗ್ತಾ ಇಲ್ಲ. ಎಲ್ ಮಾಡ್ಕೊಟ್ಟಿದ್ದಾರೆ ಕೇಳಿ. ಇವಾಗ ಇಲ್ಲಿ 300 ಜನ ವ್ಯಾಪಾರ ಮಾಡ್ತೀವಿ. ಒಳಗಡೆ ಅದು ಹತ್ತಿ ಇಳಿಯಕ್, ನನ್ನ ವಯಸ್ಸಾದವರು ಹತ್ತು ಇಳಿಯಕ್ ಆಗಲ್ಲ. ಒಂದು ಬಾತ್ರೂಮ್ ಇಲ್ಲ, ಒಂದ್ ಕುಡಿಯಕ್ ನೀರಿಲ್ಲ, ಏನು ವ್ಯವಸ್ಥೆ ಇಲ್ಲ. ಮಳೆ ಬಂತು ಜೋರಾಗಿದೆ, ಎಲ್ಲ ತುಂಬ್ಕೊಂಡ್ಬಿಡ್ತೈತಿ ಒಳಗಡೆ. ಹೆಂಗ್ ವ್ಯಾಪಾರ ಮಾಡ್ತಾರೆ? ಇವಾಗ 5,000 ಬೇಡ, 1,000-2,000 ರೂಪಾಯಿ ಬಂಡವಾಳ ಹಾಕಿದ್ರೆ 1,000ನ ನಾನು ವ್ಯಾಪಾರ ಮಾಡ್ಬೇಕು. ಅಲ್ಲಿ ಬೋಣಿನೇ ಆಗಲ್ಲ. ಒಂದೊಂದ್ ದಿವಸ 5 ಗಂಟೆ ಆದ್ರೂ ಬೋಣಿ ಆಗಲ್ಲ. 200-300 ರೂಪಾಯಿ ಮಾಡಿ ನಾವು ಸಾಲದವ್ರಿಗೆ ಕೊಡೋಣ? ನಮ್ ಜೀವನ ಹೆಂಗ್ ಮಾಡೋಣ? ನಾವ್ ಜೀವನ ಹೆಂಗ್ ಮಾಡೋಣ? ಸಾಲದವ್ರಿಗೆ ಹೆಂಗ್ ಕೊಡೋಣ? ನಾವು ಕೇಳ್ಕೊಳೋದಷ್ಟೇ. ನಮ್ಮ ಇಷ್ಟು ವರ್ಷ ಯಾರು ತೊಂದರೆ ಕೊಟ್ಟಿಲ್ಲ. ನೀವು ಆ ತರ ತೊಂದರೆ ಕೊಡ್ಬೇಡಿ. ನಾವು ಪಬ್ಲಿಕ್ ಯಾವತ್ತು ಯಾವ ಪಬ್ಲಿಕ್ ಆಗ್ಲಿ ನಮ್ಮಿಂದ ತೊಂದರೆ ಆಗೈತೆ, ಇವರಿಂದ ತೊಂದ್ರೆ ಅಂತ ಯಾರು ಹೇಳ್ಕೊಂಡಿಲ್ಲ. ಅವರೇ ನಮ್ಗೆ ಸಪೋರ್ಟ್ ಕೊಡ್ತಾರೆ. ಗೊತ್ತಾಯ್ತಾ? ನಾನು ಕೇಳ್ಕೊಳೋದು ಅಷ್ಟೇನೆ, ಯಾರಿಗೂ ತೊಂದರೆ ಕೊಡ್ಬೇಡಿ. ಅಕಸ್ಮಾತ್ ನೀವ್ ಎತ್ಲೇಬೇಕು, ನೀವು ಮಾಲ್ಗಳು ಕಟ್ಟಬೇಕು ಕಟ್ಕೊಳ್ರಿ, ಬೇಡ ಅನ್ನಲ್ಲ. ವ್ಯಾಪಾರ ಎಲ್ಲಾಗುತ್ತೋ ಜಾಗ, ಆ ಜಾಗದಲ್ಲಿ ನಮ್ಗೆ ಜಾಗ ಕೊಡು. ನಾವು ಬದುಕ್ಬೇಕಲ್ವಾ? ಎಲ್ಲೋ ತಗೊಂಡಾಗ ನೀನ್ ಕಾಡಲ್ಲಿ ಹಾಕ್ಬಿಟ್ರೆ ನಾವ್ ಅಲ್ಲಿ ಜೀವನ ಮಾಡಕ್ ಆಯ್ತೈತಾ? ಇವಾಗ 10 ಕಿಲೋಮೀಟರ್ ಅಲ್ಲಿ ಹಾಕ್ಬಿಟ್ರೆ ನನ್ ಮನೆ ಇರೋದು ಇಲ್ಲಿ. 10 ಕಿಲೋಮೀಟರ್ ಇಂದ ನಾನ್ ಬಂದು ಹೋಗಕ್ ಆಟ ಕಾಸು ಕೊಡಕ್ ಆಗುತ್ತಾ? ಯೋಚನೆ ಮಾಡಿ ನಮ್ ಬಗ್ಗೆನು ಯೋಚನೆ ಮಾಡಿ, ನಿಮ್ದು ಕಂಟ್ರೋಲ್ ಮಾಡ್ಕೊಳ್ಳಿ. ನಾಳೆ ದಿವಸಕ್ಕೆ ನಾವು ಓಟ್ಗಳು ಇಡೀ ಸಾವುಕಾರ ಯಾರು ಬಂದು ಓಟ್ ಹಾಕಲ್ಲ. ಒಂದ್ ಹೇಳ್ತೀನಿ ಕೇಳಿ, ಸಾವುಕಾರು ಈ ದೊಡ್ಡ ಓದಿ ಕೆಲಸ ಮಾಡ್ತಾರಲ್ಲ, ಅವ್ರು ಯಾರು ಬರಲ್ಲ. ನಮ್ಮಂತ ಬಡವರೇ ಬಂದು ಓಟ್ ಹಾಕ್ಬೇಕು. ರೈತರಿದ್ರೆ ನಾವಿದ್ರೆ ರೈತರು, ಅವ್ರು ಬೆಳೆದ್ರೆ ನಾವು ತಂದು ವ್ಯಾಪಾರ ಮಾಡ್ತೀವಿ. ನಾವುಗಳಿದ್ದೇನೆ ನಿಮ್ಗೆ ಓಟ್ ಹಾಕಿ ನಿಮ್ಗೆ MLA ಸೀಟ್ಗಳು ಕೊಡ್ತೀವಿ. ಶ್ರೀಮಂತರು ಯಾರು ಕೊಡಲ್ಲ. ನಿನಗ್ ದುಡ್ಡು ಕೊಟ್ಟು ಬಿಡ್ಬೇಕಾದ್ರೆ ಜಾಗ ತಗೊಂತಾರೆ. ಬೇರೆ ಎಲ್ಲೆಲ್ಲಿರೋರು ಬಂದು ಇಲ್ಲಿ ಜೀವನ ಮಾಡ್ತಾವ್ರೆ. ನಾವ್ ಇಲ್ಲಿ ಹುಟ್ಟಿ ಬೆಳೆದಿರೋದ್ರೆ ನಮ್ಗೆ ಜೀವನ ಇಲ್ಲ. ನೀವೇ ಯೋಚನೆ ಮಾಡಿ ಹೇಳಿ, ನಮ್ಗೆ ಯಾಕಿತ್ತು ನೋವು ಕೊಡ್ತೀರಾ? ನಾನ್ ಕೇಳ್ಕೊಳೋದು ಅಷ್ಟೇ. ಎತ್ತಂಗಡಿ ಮಾಡ್ತೀನಿ ಅನ್ನಂಗಿದೆ, ನಮ್ಗೆ ವ್ಯಾಪಾರ ಆಗೋ ಜಾಗ ಕೊಡ್ರಿ, ನೀವು ಎತ್ತಂಗಡಿ ಮಾಡಿ. ನಾನು ಕೇಳ್ಕೊಳೋದು ಅಷ್ಟೇ. ನಮಸ್ಕಾರ.